ಬಿಪಿಎಲ್ ಕಾರ್ಡ್ ಆಯ್ತು, ಈಗ ಕಾರ್ಮಿಕ ಕಾರ್ಡ್ ಸದ್ದನ್ನ ಮಾಡ್ತಾ ಇದೆ. ಯಾಕೆಂದ್ರೆ ಕಾರ್ಮಿಕ ಕಾರ್ಡ್ ಅನ್ನ ರದ್ದು ಮಾಡಲಾಗ್ತಾ ಇದೆ. 2.46 ಲಕ್ಷ ಕಾರ್ಮಿಕರ ಕಾರ್ಡ್ ಅನ್ನ ರದ್ದು ಮಾಡಲಾಗ್ತಾ ಇದೆ. 2,46,951 ಕಾರ್ಡ್ ಲಿಸ್ಟ್ ಮಾಡಿರುವಂತದ್ದು ಕಾರ್ಮಿಕ ಇಲಾಖೆ. ಯಾಕೆಂದ್ರೆ ಅದಕ್ಕೆ ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಅನ್ನುವಂತ ರೀಸನ್ ಅನ್ನ ಕೊಡ್ಲಾಗ್ತಾ ಇದೆ. ಅನರ್ಹರು ಕಾರ್ಮಿಕ ಕಾರ್ಡ್ ಪಡೆದಿರುವಂತ ಆರೋಪ ಇದೆ. ಬರೋಬ್ಬರಿ 38,42,000 ಕಾರ್ಮಿಕರು ನೋಂದಣಿಯನ್ನು ಮಾಡಿಕೊಂಡಿರುವಂಥದ್ದು. ಇದರಲ್ಲಿ 2,46,000 ಕಾರ್ಮಿಕ ಕಾರ್ಡ್ ಅನ್ನ ಅಮಾನತು ಮಾಡಲಾಗ್ತಾ ಇದೆ. ಅದರಲ್ಲಿ ಅತಿ ಹೆಚ್ಚು ಅಂದ್ರೆ ಹಾವೇರಿಯಲ್ಲಿ ಅತಿ ಹೆಚ್ಚು 1,69,180 ಕಾರ್ಡ್ ಅನ್ನ ಅಮಾನತು ಮಾಡಲಾಗಿರುವಂಥದ್ದು. ಯಾಕೆಂದ್ರೆ ಅವರು ಆ ಒಂದು ಕಾರ್ಡ್ ಅನ್ನ ಪಡೆದುಕೊಳ್ಳೋದಕ್ಕೆ ಅರ್ಹರಲ್ಲ ಅನ್ನುವಂಥ ಕಾರಣವನ್ನ ಕೊಡಲಾಗ್ತಾ ಇರುವಂಥದ್ದು. ಮಾಡಲಿ, ಯಾರು ಅರ್ಹರಿಲ್ಲ ಅವರ ಕಾರ್ಡ್ ಅನ್ನ ರದ್ದು ಮಾಡಬೇಕು. ಬಿಕಾಸ್ ಕೆಲವರು ಸುಮ್ಮನೆ ಕಾರ್ಡ್ಗಳನ್ನ ಅರ್ಹರಲ್ಲದಿದ್ರೂ ಕೂಡ ಅದಕ್ಕೆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ಪಡ್ಕೊಂಡಿದ್ದಾರೆ ಅಂತ. ಸೊ ಹೀಗಾಗಿ ಆ ಕಾರ್ಡ್ಗಳನ್ನ ರದ್ದು ಮಾಡಲಿಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಇನ್ನು ಸರ್ಕಾರಿ ನೌಕರರು, ಪೊಲೀಸರಿಗೂ ಕೂಡ ಕಾರ್ಮಿಕ ಕಾರ್ಡ್, ಕಾರ್ಮಿಕರೇ ಅಲ್ಲದಂತವರು ಕಾರ್ಡ್ ಅನ್ನ ಪಡೆದಿದ್ದಾರೆ, ಅದಕ್ಕೆ ಕತ್ರಿಯನ್ನ ಹಾಕಲಾಗ್ತಾ ಇದೆ ಅಂತ ನ್ಯೂಸ್ 18ಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಿ ನೌಕರರು, ಪೊಲೀಸರಿಗೂ ಕೂಡ ಕಾರ್ಮಿಕ ಕಾರ್ಡ್ ಅನ್ನ ಕೊಡಲಾಗಿರುವಂಥದ್ದು. ಕಾರ್ಮಿಕರೇ ಅಲ್ಲದಂತವರು ಕಾರ್ಡ್ ಅನ್ನ ಪಡೆದಿದ್ದಾರೆ, ಅದಕ್ಕೆ ಕತ್ತರಿಯನ್ನ ಹಾಕಲಾಗ್ತಾ ಇದೆ ಅಂತ ಕಾರ್ಮಿಕ ಸಚಿವರಾಗಿರುವಂತ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟರು. ನಮ್ಮ ಪ್ರತಿನಿಧಿ ಶರಣು ಹಂಪಿ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. ಬಿಪಿಎಲ್ ಕಾರ್ಡ್ ಆಯ್ತು, ಈಗ ಕಾರ್ಮಿಕರ ಕಾರ್ಡ್ ಕೂಡ ರದ್ದು ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಈಗ ನಮ್ಮ ಜೊತೆಗೆ ಖುದ್ದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, 2.5 ಲಕ್ಷ ಕಾರ್ಡ್ಗಳನ್ನ ರದ್ದು ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ರು. ಯಾವ ಮಾನದಂಡದ ಮೇಲೆ ರದ್ದಾಗ್ತಾ ಇದೆ? ಇಲ್ಲ, ಮಾನದಂಡನೇ ಇಲ್ಲ. ಅವ್ನು ಕನ್ಸ್ಟ್ರಕ್ಷನ್ ವರ್ಕರೇ ಅಲ್ಲ. ಫಾರ್ ಎಕ್ಸಾಂಪಲ್, ನೀವು ಕಾರ್ಡ್ ಮಾಡಿಸ್ಕೊಂಡಿದ್ದೀರಿ, ನಾನು ಕಾರ್ಡ್ಸ್ ಮಾಡ್ಕೊಂಡಿದ್ದೀನಿ, ನಿಮ್ಮ ಫ್ಯಾಮಿಲಿ ಮೆಂಬರ್ ಹೂ ಇಸ್ ನಾಟ್ ಇನ್ ಟು ಕನ್ಸ್ಟ್ರಕ್ಷನ್, ಅಂಥ ಫೇಕ್ ಕಾರ್ಡ್ಸ್ಗಳೇ ಭಾಳ ಆಗಿರೋದು, ಅಂಥ ಕಾರ್ಡ್ಗಳೇ ತೆಗೆದಿರೋದು. ಈಗ BPL ಕಾರ್ಡ್ ಬಗ್ಗೆ ತಾವು ಮಾತನಾಡ್ತಾರೆ. BPL ಕಾರ್ಡ್ ಕೂಡ ಹೂವರ್ ಇಸ್ ಹ್ಯಾವಿಂಗ್ ಇನ್ಕಮ್ ವಿಚ್ ಇಸ್ ಪ್ರಿಸ್ಕ್ರೈಬ್ಡ್ ಬೈ ಗೌರ್ಮೆಂಟ್, ಅಂಥವ್ರನ್ನ ಹುಡುಕಿ ತೆಗಿತಾ ಇದ್ದಾರೆ. ಸೊ BPL ಕಾರ್ಡ್ದು ಏನು ಸರ್ಜರಿ ಇಲ್ಲ, BPL ಕಾರ್ಡ್ ಕೂಡ ಏನು ಗೊಂದಲ ಇಲ್ಲ. BPL ಕಾರ್ಡ್ನಲ್ಲಿ ಕೂಡ ಯಾರನ್ನ ಅರ್ಹರಿದ್ರೆ ತೆಗೆದಿದ್ದಾರೆ ಅದನ್ನು ವಾಪಸ್ ಮತ್ತೆ ಸರ್ಕಾರ ಕೊಡ್ತದೆ. ಇಲ್ಲಿ ಕೂಡ ಅಷ್ಟೇ, ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಯಾರು ಬೆವರು ಸುರಿಸ್ತಾ ಇದ್ದಾನೆ, ಯಾವನ ಪಾಪ ಅವ್ನು ದುಡಿದು ನಮ್ಮ ಸರ್ಕಾರಕ್ಕೆ ಸೆಸ್ ಕೊಡ್ತಾ ಇದ್ದಾನೆ, ಅಂಥವ್ರು ಬಿಟ್ಟು ಬೇರೆ ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಅಂಥವ್ರನ್ನ ತೆಗೆದುಬಿಟ್ಟು ಯಾರು ಅರ್ಹರಿದ್ದಾರೆ ಅವರಿಗೆ ಕಾರ್ಡ್ ಕೊಡಬೇಕು. ಒಂದು ತಮ್ಮ ಮುಖಾಂತರ ಇನ್ನು ನಾವು ಮುಂದೆ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಮಾಡ್ತಾ ಇದ್ದೀವಿ, ವೇರ್ ವಿಲ್ ಹ್ಯಾವ್ ಅನ್ ಆಟೋಮೈಸ್ಡ್ ವ್ಯಾನ್ ಇದೆ. ಆ ವ್ಯಾನೇ ಡೈರೆಕ್ಟಾಗಿ ಎಲ್ಲ ಕಡೆ ಹೋಗ್ತೀವಿ. 43 ಸೆಕ್ಟರ್ಗಳು ಮಾಡಿದ್ವಿ, 43 ಸೆಕ್ಟರ್ನಲ್ಲಿ 43 ವ್ಯಾನ್ಗಳನ್ನ ಮಾಡಿದ್ದೀವಿ. ಸೊ ನಮ್ಮಲ್ಲಿ ಏನು ಬೆನಿಫಿಷರಿ ಇದೆ, ಎಲ್ಲ ಬೆನಿಫಿಷರಿ ಮನೆಗಳಿಗೆ ಹೋಗಿ ಚೆಕ್ ಮಾಡ್ಕೊಂಡು ಯಾರು ಅರ್ಹರಿದ್ದಾರೆ ಯಾರು ಅರ್ಹರಲ್ಲ ಅಂತೇಳಿ ನಾವೇ ಸರ್ಟಿಫೈ ಮಾಡ್ತೀವಿ. ಹಂಗೆ ಮಾಡೋದ್ರಿಂದ ಭಾಳಷ್ಟು ಜನರು ಯಾರು ಇಲೀಗಲ್ ಆಗಿ ಕಾರ್ಡ್ಸ್ನ ಉಪಯೋಗಿಸ್ತಿದ್ದಾರೆ, ಯಾರು ಅರ್ಹರಲ್ಲ ಅವ್ರನ್ನ ತೆಗೆದು ಯಾರು ಜೆನ್ಯೂನ್ ಇದ್ದಾರೆ ಅವರಿಗೆ ಕಾರ್ಡ್ ಕೊಡ್ತೀವಿ. ತಿರ್ಗಾ ಮತ್ತೆ ತಮ್ಮ ಮುಖಾಂತರ ಹೇಳ್ತಕ್ಕಂಥದ್ದು ಇಷ್ಟೇ, ಈ 2.5 ಲಕ್ಷ ಕಾರ್ಡ್ ಏನು ತೆಗೆದಿದ್ದೀವಿ ಅದರಲ್ಲಿ ಯಾರನ್ನ ಜೆನ್ಯೂನ್ ಇದ್ರೆ ಪತ್ತೆ ಹಚ್ಚಿ ಮತ್ತೆ ನಾವು ಅವರಿಗೆ ಜೆನ್ಯೂನ್ ಇದ್ರೆ ಅವ್ರಿಗೆ ಕಾರ್ಡ್ ಕೊಟ್ಟು ಅವ್ರಿಗೆ ಫೆಸಿಲಿಟಿಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ವಿಪರ್ಯಾಸ ಅಂದ್ರೆ ಈಗ ಡಿಲೀಟ್ ಮಾಡಿರುವಂತ ಕಾರ್ಡಲ್ಲಿ ಪೊಲೀಸರು ಕೂಡ ಇದ್ದಾರೆ, ಸರ್ಕಾರಿ ನೌಕರರಿದ್ದಾರೆ, ಅವರು ಕೂಡ ಕಟ್ಟಡ ಕಾರ್ಮಿಕರ ಕಾರ್ಡನ್ನು ಹೇಗೆ ತೆಗೆದುಕೊಳ್ಳಕ್ಕೆ ಸಾಧ್ಯ ಸರ್? ಅದೇನಾಯಿತು, ನಾವು ಮಾನದಂಡ ಪ್ರಕಾರ ಹೋದರೆ ತುಂಬ ಕಷ್ಟ ಇದೆ. ಗೈಡ್ಲೈನ್ಸ್ ನೋಡಿದ್ರೆ 90 ಡೇಸ್ ಕಡ್ಡಾಯವಾಗಿದೆ. ಕೆಲಸ ಮಾಡಿರ್ತಕ್ಕಂಥ ತೋರಿಸ್ಬೇಕು. ಅದು ಎಲ್ಲರ ಕೈಲಿ ಆಗಲ್ಲ, ಯಾಕಂದರೆ ಹಳ್ಳಿಗಳಲ್ಲಿ ಕ್ಯಾಶ್ ಕೊಡ್ತಾರೆ ಅಂತಕ್ಕಂಥದ್ದು ಹಿನ್ನೆಲೆಯಿಂದ ಬಂದಿರತಕ್ಕಂಥದ್ದು. ಆಮೇಲೆ ನಮ್ಮ ಇಲಾಖೆಯಲ್ಲಿ ದುಡ್ಡು ಬೇರೆ ಇದೆ. ಇಲಾಖೆಯಲ್ಲಿ ದುಡ್ಡಿದ್ದು ಯಾವಾಗ ಬೆನಿಫಿಟ್ಸ್ಗಳನ್ನ ಜಾಸ್ತಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಯಾವಾಗಲೂ ಎಲ್ಲ ಸೊಸೈಟಿಗಳಲ್ಲಿ ಇತಿಹಾಸವನ್ನು ತೆಗೆದು ನೋಡಿದಾಗ ಬೆನಿಫಿಟ್ಸ್ಗಳು ಬಂದಾಗ ಮಿಸ್ಯೂಸ್ ಆಗ್ತಕ್ಕಂಥದ್ದು ಆಗಿದೆ. ಈ ಮಿಸ್ಯೂಸ್ ಆಗಬಾರ್ದು ಅನ್ನೋದಕ್ಕೆ ಈ ಕಡಿವಾಣ ಆಗ್ತಾ ಇದ್ದೀವಿ. ಸೊ ಈ ಪ್ರಮಾಣ ಎಷ್ಟಿದೆ ಸರ್? ಸರ್ಕಾರಿ ನೌಕರರು, ಪೊಲೀಸರು ಕೂಡ ತೆಗೆದುಕೊಂಡಿದ್ದಾರೆ ಅಂತೇಳಿ ಮಾಹಿತಿ ಇದೆ, ಬಟ್ ಎಷ್ಟಂತ ಇಲ್ಲ. ಅದು ಇನ್ನು ಮುಂದೆ ಬರ್ತಕ್ಕಂಥ ಡಾಟಾದಲ್ಲಿ ತೆಗಿತೀವಿ. ಯಾರ್ಯಾರು ಆ ರೀತಿ ಇದ್ದಾರೆ ಸರ್ಕಾರದ ಗಮನಕ್ಕೆ ತೊಗೊಂಡು ಯಾರ ಮೇಲೆ ಆ್ಯಕ್ಷನ್ ತೊಗೋಬೇಕು, ಆ್ಯಕ್ಷನ್ ತೊಗೋಬಾರ್ದು ಅಂತ ಬೋರ್ಡ್ನ ಡಿಸೈಡ್ ಮಾಡ್ತೀವಿ. ಬಟ್ ಗಾನ್ ಇಸ್ ಗಾನ್. ಬೇರೆ ಜಿಲ್ಲೆಯಲ್ಲಿ ಹೈಯೆಸ್ಟ್ 1.5 ಲಕ್ಷ ಕಾರ್ಡ್ಗಳು ಡಿಲೀಟ್ ಆಗಿದೆ ಅಂದರೆ ಯಾವ ಲೆವೆಲ್ಗೆ ಅಲ್ಲಿ ನೀಟಾಗಿ ಫೇಕ್ ಕಾರ್ಡ್ಗಳನ್ನು ಮಾಡ್ಕೋತಾ ಇದೆ? ಅಲ್ಲ, ಈಗ ಬರೀ ಹಾವೇರಿ ಅಷ್ಟೇ ಅಲ್ಲ, ಹಾವೇರಿನಲ್ಲಿ 3 ಲಕ್ಷ ಕಾರ್ಡ್ ಇದ್ದರೆ ಪ್ರತಿ ಜಿಲ್ಲೆಯಲ್ಲಿ ಆವ್ರೇಜ್ 2.5 ಲಕ್ಷ ಕಾರ್ಡ್ ಇದೆ. 58 ಲಕ್ಷ ಕಾರ್ಡ್ ಇತ್ತು ನಮ್ಮಲ್ಲಿ. ಎಲ್ಲ ಜಿಲ್ಲೆಗಳಲ್ಲಿ ಹೈಯೆಸ್ಟ್ ಇದೆ. ಮ್ಯಾಕ್ಸಿಮಮ್ ಡಿಲೀಟ್ ಆಗಿರೋದು ಹಾವೇರಿ ಜಿಲ್ಲೆಯಿಂದ 1.5 ಲಕ್ಷ. ಅಲ್ಲಿ ಏನು ಮಾಡಿದ್ವಿ ಅಂದರೆ, ಅಲ್ಲಿ ನಾವು ಸೋಷಲ್ ಆಡಿಟ್ ಥರ ಮಾಡಿದ್ವಿ. ನಾವು ಒಂದು ಸೋಷಲ್ ಆಡಿಟ್ ಮಾಡೋಕೆ 6 ತಿಂಗಳು ಬೇಕಾಯಿತು. ಅದನ್ನು ಗುರುತಾದ ಮೇಲೆ ಎಲ್ಲ ಇಡೀ ಜಿಲ್ಲೆಯಲ್ಲಿ ಮಾಡೋಕೆ ಅಷ್ಟು ನಮ್ಮ ಹತ್ರ ರಿಸೋರ್ಸು ಇಲ್ಲ. ಅದಕ್ಕೆ ಈಗ ಗಾಡಿಗಳನ್ನ ಮಾಡಿಬಿಟ್ಟಿದ್ದೀವಿ. ಈಗ ಆಂಬ್ಯುಲೆನ್ಸ್ ಮುಖಾಂತರ ನಮ್ಮ ಹತ್ರ ಲೀಸ್ಟ್ ಸಿಕ್ಕ ತಕ್ಷಣ ಆಂಬ್ಯುಲೆನ್ಸ್ ಕೆಲಸ ಅದನ್ನೇ ಇರೋದು.
ಏನು ಹೈಟೆಕ್ ಗಾಡಿ ಮಾಡ್ತಾ ಇದೀವಿ ಅದೆಲ್ಲ ಮನೆಗಳಿಗೆ ಹೋಗ್ಬಿಡುತ್ತೆ. ಸೊ ಒಂದು 3-4 ತಿಂಗಳಲ್ಲಿ 1000 ಮನೆಗಳಿಗೆ ಹೋಗಿ ದಿನಕ್ಕೆ ಹೋಗಿ ಚೆಕ್ ಮಾಡ್ತಕ್ಕಂಥ ಗಾಡಿ ಆದಮೇಲೆ ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಇದೇ ರೀತಿಯಾದಂಥ ಒಂದು ವಾತಾವರಣ ಇರ್ಬೋದು ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಇದು ಕಾರ್ಮಿಕ ಸಚಿವ ಅಂತ ಸಂತೋಷ್ ಲಾಡ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಸರ್ಕಾರದಿಂದ ಅನರ್ಹರ ಬಿಪಿಎಲ್ ಕಾರ್ಡ್ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಡ್ ರದ್ದುಗೊಂಡವರ ಮನೆಗೆ ಬಿಜೆಪಿಗರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಬಿಜೆಪಿಯಿಂದ ರಿಯಾಲಿಟಿ ಚೆಕ್ ಅನ್ನ ಮಾಡಲಾಗ್ತಾ ಇದೆ. ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರದು ರದ್ದಾಗಿದೆ. ಟೋಟಲಿ ಒಂದು 22 ಲಕ್ಷ ಜನರ ಬಿಪಿಎಲ್ ಕಾರ್ಡ್ ರದ್ದಾಗ್ತಾ ಇದೆ. ಕೆಲವರದ್ದು ಎಪಿಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗ್ತಾ ಇರುವಂಥದ್ದು. ಅದು ಹೌದು, ಆಕ್ಚುಲಿ ಬೇಕಾಬಿಟ್ಟಿಯಾಗಿ ಕೆಲವರು ಬಿಪಿಎಲ್ ಕಾರ್ಡ್ಗಳನ್ನ ಪಡ್ಕೊಂಡಿದ್ದಾರೆ, ಗೋಲ್ಮಾಲನ್ನ ಕೂಡ ಮಾಡಲಾಗಿದೆ. ಆದರೆ ಅರ್ಹರಾಗಿರುವಂತವರ ಬಿಪಿಎಲ್ ಕಾರ್ಡ್ಗಳು ಕೂಡ ಕೆಲವೊಂದು ಕಡೆ ರದ್ದಾಗಿದೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮನೆಗಳಿಗೆ ಭೇಟಿಯನ್ನ ಕೊಡಲಾಗ್ತಾ ಇದೆ. ಬಿಜೆಪಿ ನಿಯೋಗದಿಂದ ವೃಷಭಾವತಿ ನಗರದಲ್ಲಿರುವಂತ ಮನೆಗಳಿಗೆ ಭೇಟಿಯನ್ನ ಕೊಡಲಾಗಿದೆ. ಹಲವು ಏರಿಯಾಗಳ ಜನರಿಂದ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ, ಸ್ಥಳೀಯ ಶಾಸಕ ಗೋಪಾಲಯ್ಯ ಭೇಟಿಯನ್ನ ಕೊಟ್ಟು ಮಾಹಿತಿಯನ್ನ ಪಡಿತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಡವರ ಅನ್ನವನ್ನ ಕೀಳುವಂತ ಒಂದು ಪಾಪದ ಕೆಲಸವನ್ನ ಮಾಡಿದೆ. ಇದರ ವಿರುದ್ಧದ ಹೋರಾಟವನ್ನ ಇವತ್ತು ನಾವು ಮಹಾಲಕ್ಷ್ಮಿ ಲೇಔಟಿಂದ ಪ್ರಾರಂಭ ಮಾಡಿದಿರಿ. ರಾಜ್ಯದಲ್ಲಿರ್ತಕ್ಕಂಥ ಜನಗಳಿಗೆ ನಾನು ವಿನಂತಿ ಮಾಡ್ತೀನಿ, ದಯವಿಟ್ಟು ತಾವು ಕೂಡಲೇ ತಮ್ಮ ರೇಷನ್ ಯಾರ್ಯಾರು ಬಿಪಿಎಲ್ ಕಾರ್ಡ್ ಇದ್ದಾರೆ ಅವರು ರೇಷನ್ ಅಂಗಡಿಗೆ ಹೋಗಿ ನಿಮ್ಮ ಕಾರ್ಡು ರದ್ದಾಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ನಾವು ಬಿಜೆಪಿ ಇದನ್ನ ಇಡೀ ರಾಜ್ಯಾದ್ಯಂತ ಹೋರಾಟವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀರಿ. ನಾನು MLAಗಳಿಗೆಲ್ಲ ಪತ್ರ ಬರೀತೀನಿ. ನಾನು ಈ ಬಿಪಿಎಲ್ ರದ್ದಾಗಿರೋದ್ರ ಬಗ್ಗೆ ಎಲ್ಲ ತಾಲೂಕಲ್ಲೂ ಹೋರಾಟ ಮಾಡುವಂತ ಕರೆಯನ್ನ ನಾನು ಕೊಡ್ತೀನಿ. ಮತ್ತೆ ರಾಜ್ಯದ ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಸಿದ್ದರಾಮಯ್ಯನವರು ಹೇಳಿದ್ದಾರೆ 25%, ಅಂದ್ರೆ ಸುಮಾರು 30ರಿಂದ 35 ಲಕ್ಷ ಬೋಗಸ್ ಕಾರ್ಡ್ ಇದೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಅವೆಲ್ಲವನ್ನ ರದ್ದು ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಸ್ವಾಮಿ ಸಿದ್ದರಾಮಯ್ಯನವರೇ, ನೀವೇ ಈ ರಾಜ್ಯದಲ್ಲಿ 50-60 ವರ್ಷ ಆಡಳಿತ ಮಾಡಿದಿರಲ್ಲ, ಕೊಟ್ಟೋರು ನೀವೇ. ಅವಾಗ ಲಂಚ ತಗೊಂಡು ಕೊಟ್ಟಿದ್ದೀರಾ, ಈಗ ಲಂಚ ಬರ್ತಾ ಇಲ್ಲ ಅಂದ್ಬಿಟ್ಟು ರದ್ದು ಮಾಡಕ್ ಕೊಟ್ಟಿದ್ದೀರಾ. ಮತ್ತೊಮ್ಮೆ ಲಂಚ, ಈಗ ರೇಷನ್ ಕಾರ್ಡ್ ರದ್ದಾಗಿದೆಯಲ್ಲ, ಅವ್ರು ರೇಷನ್ ಕಾರ್ಡ್ ಪಡಿಯಕ್ ಹೋದ್ರೆ ಮತ್ತೆ ನಿಮ್ಮ ಹತ್ರ ಲಂಚಕ್ಕೆ ಬರಬೇಕು. ಅಂದ್ರೆ ಲಂಚ ತಗೊಳಕ್ಕೋಸ್ಕರ ಈಗಾಗಲೇ ನೀವು ಟ್ಯಾಕ್ಸ್ಗಳು, ಹಾಲಿನ ದರ, ಪೆಟ್ರೋಲ್ ದರ, ಆಲ್ಕೋಹಾಲ್ ದರ ಎಲ್ಲ ರೈಸ್ ಮಾಡಿದ್ದೀರಾ. ಈಗ ನಿಮ್ಮ ಹತ್ರ ದುಡ್ಡಿಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ. ನಿಮ್ಮ ಹತ್ರ ಅಭಿವೃದ್ಧಿಗೆ ಹಣ ಬೇಕು ಅಂತೇಳಿ ಬಡವರ ಅನ್ನವನ್ನ ಕೀಳ್ತಾ ಇದ್ದೀರಾ. ಇದರಲ್ಲೇನೋ ನಿಮಗೆ ಒಂದು 20,000 ಕೋಟಿ ಉಳಿತಾಯ ಮಾಡಬಹುದು. ಆ 20,000 ಕೋಟಿನ ಕಾಂಗ್ರೆಸ್ MLAಗಳಿಗೆ ಕೊಟ್ಟು ಅವರನ್ನ ಸಂತೃಪ್ತಿ ಮಾಡಬೇಕು, ಅಷ್ಟೇ ಇರುವುದು ಅಜೆಂಡಾ. ಕಾಂಗ್ರೆಸ್ ಸರ್ಕಾರ ಬಡವರ ವಿರೋಧಿಯಾಗಿದೆ. ಏನೊಂದು ಬಿಪಿಎಲ್ ಕಾರ್ಡ್ ಅನ್ನ ಪಡೆದಿರುವಂತಹ ವ್ಯಕ್ತಿಗಳನ್ನ ಈಗೇನು ರದ್ದು ಮಾಡಿರುವಂತದ್ದಾಗಿದೆ, ಅದನ್ನು ತಕ್ಷಣ ನಿಲ್ಲಿಸಬೇಕು. ಇದು ಬಡವರ ವಿರೋಧಿಯಾಗಿದೆ. ಅವ್ರು ನಿಜಕ್ಕೂ ನ್ಯಾಯಯುತವಾಗಿ ಅವಶ್ಯಕತೆ ಇದೆ, ಅವಶ್ಯಕತೆ ಇರೋದನ್ನ ನೀವು ರದ್ದು ಮಾಡೋದು ತಪ್ಪು. ಏನಿದ್ರು ಬೋಗಸ್ ಕಾರ್ಡು, ಫೇಕ್ ಕಾರ್ಡನ್ನು ರದ್ದು ಮಾಡಿಕೊಳ್ಳಿ. ಆದರೆ ನ್ಯಾಯಯುತವಾಗಿ ಜನರು ಕೊಟ್ಟಿರುವಂಥ ರೇಷನ್ ಕಾರ್ಡನ್ನು ಹಿಂದೆ ಪಡಿಬೇಡಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ. ಇದು ಎಲ್ಲ ಸೇವೆಗಳಿಗೆ ಅವಶ್ಯಕತೆ ಇದೆ. ಯಾವ ಆಸ್ತಿ ಇದೆಯೋ ಇಲ್ಲೋ, ಆದರೆ ಒಂದು ಬಿಪಿಎಲ್ ಕಾರ್ಡ್ ಇದ್ದರೆ ಒಂದು ವ್ಯಕ್ತಿ ಭರವಸೆಯಿಂದ, ಒಂದು ವಿಶ್ವಾಸದಿಂದ ಗೌರವಾನ್ವಿತವಾಗಿ ಬದುಕಲಿಕ್ಕೆ ಸಾಧ್ಯವಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನು ಅರ್ಥ ಮಾಡಿಕೊಳ್ಳಿ, ಬಡವರ ವಿರೋಧಿಯಾಗಿ. ಇನ್ನು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಬಿಪಿಎಲ್ ಕಾರ್ಡ್ ರದ್ದತಿ ಬಗ್ಗೆ ಜನ ಮಾತನಾಡಿದ್ದಾರೆ. ಅವರನ್ನ ನಮ್ಮ ಪ್ರತಿನಿಧಿ ಕೃಷ್ಣ ಮಾತನಾಡಿಸಿದ್ದಾರೆ. ಏನಂದ್ರು ಕೇಳೋಣ. ಈಗಾಗಲೇ ಅನರ್ಹತೆ ಹೆಸರಲ್ಲಿ ಬಿಪಿಎಲ್ ಕಾರ್ಡ್ ರದ್ದನ್ನ ಮಾಡುವಂತ ನಿರ್ಧಾರವನ್ನು ರಾಜ್ಯ ಸರ್ಕಾರ ಮಾಡಿದೆ. ಈಗ ಎಲ್ಲೊಂದು ಕಡೆ ಈ ಒಂದು ನಿರ್ಧಾರ ಸಾಕಷ್ಟು ವಿವಾದಕ್ಕೆ ಎಡೆ ಮಾಡಿಕೊಂಡಿರುವಂತದ್ದು. ಮಹಾಲಕ್ಷ್ಮಿ ಲೇಔಟ್ನ ವೃಷಭಾವತಿ ನಗರ ಏನಿದೆ, ಸಾಕಷ್ಟು ಮಂದಿ ಈಗಾಗಲೇ ಬಿಪಿಎಲ್ ಕಾರ್ಡ್ಗಳನ್ನ ಕಳೆದುಕೊಂಡು ಈಗ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ನಾವೀಗ ಒಂದಷ್ಟು ಜನ ನಾಗರಿಕರನ್ನ ಮಾತಾಡ್ತೀನಿ. ಹೇಳಿ, ಯಾರ ಕಾರ್ಡ್ ರದ್ದಾಗಿದೆ ಅಂತ? ನಾವು ದಿನಗೂಲಿ ಮಾಡೋರು ಸರ್, ನಮ್ ಕಾರ್ಡ್ಗಳೇ ರದ್ದಾಗಿದೆ. ಮೊನ್ನೆ ರೇಷನ್ ತರಕ್ ಹೋಗಿದಾಗ ನಿಮ್ಮ ಹೆಸರು ಇಲ್ಲಿ ಶೋ ಆಗ್ತಾ ಇಲ್ಲ, ನೀವು ಕಂದಾಯ ಆಫೀಸ್ಗೆ ಹೋಗಿ ಮಾತಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಸರ್. ನಾವೇನ್ ಮಾಡೋಣ? ಅದಕ್ಕೆ ನಾವು ನಮ್ಮ ಏರಿಯಾ MLA ಗೋಪಾಲಣ್ಣವ್ರ ಮನೆಗೆ ಬಂದು ನಾವು ಕೇಳ್ತಾ ಇದೀವಿ ಸರ್. ಮೊದಲು ಯಾವ ರೀತಿ ಇತ್ತು, ಈಗ ಆಫೀಸರ್ಸ್ ಏನ್ ಹೇಳ್ತಾ ಇದಾರೆ ಅಂತ? ಈಗ
ಆಫೀಸರು ನೀವು ಅದೇ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳ್ತಾರೆ ಸರ್, ಕ್ಯಾನ್ಸಲ್ ಆಗೈತೆ ಅಂತ ಹೇಳ್ತಾ ಇದ್ದಾರೆ ಸರ್, ನಾವು ಐಟಿ ಕಟ್ತೀವಿ ಅಂತ ಹೇಳ್ತಿದ್ದಾರೆ ಸರ್, ಗೊತ್ತಿಲ್ಲ ಸರ್. ತಾವ್ ಎಷ್ಟು ಜನ ಇದ್ದೀರಾ ಅಮ್ಮ ಮನೆಯಲ್ಲಿ, ಮತ್ತೆ BPL ಕಾರ್ಡ್ ತಗೋತಾ ಇದ್ರೆ ಹೇಗೆ ಅಂತ ಫಸ್ಟ್? ಇತ್ತು ನಮ್ದು ಇದೆ ಎಲ್ಲ ಆಗ್ತಾ ಇದೆ. ಅದರಿಂದ ನಮ್ಗೆ ರೇಷನ್ ಕಾರ್ಡ್ ಬೇಕು ಸರ್. ನಮ್ಗೆ ಬಸ್ ಫ್ರೀ ಎಲ್ಲ ಏನ್ ಬೇಡ, ಬಸ್ ಬೇಕಾದ್ರೆ ವಯಸ್ಸಾದ್ರೆ ಕೊಡ್ಲಿ, ಬಸ್ ಫ್ರೀ ಅಂತ ಕೊಟ್ಬಿಟ್ಟು ರೇಷನ್ ಕಾರ್ಡ್ ಕೊಡ್ಲಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆಲ್ಲ ಹೆಂಗ್ ತೋರ್ಸಕ್ ಆಗುತ್ತೆ ಸರ್? ಹಾಸ್ಪಿಟ್ಲಿಗೆಲ್ಲ ನಾವು ತೋರ್ಸ್ಬೇಕು. ಪ್ರತಿ ಒಂದಕ್ಕೂ ರೇಷನ್ ಕಾರ್ಡ್ ಇದ್ರೆ ಕರೀತಾರೆ, ಇಲ್ಲ ಅಂದ್ರೆ ದುಡ್ಡು ಕೊಡಿ ಅಂತಾರೆ. ಎಲ್ಲಿಂದ ತಂದು ಕೊಡೋದು ಸರ್? ನಾವು ಬಡವ್ರು ಸರ್. ಏನ್ ಹೇಳ್ತಾವ್ರೆ ಅಂತ ಅಧಿಕಾರಿಗಳು ಏನ್ ಹೇಳ್ತಾವ್ರೆ ಈಗ? ಅವ್ರು ರೇಷನ್ ಕಾರ್ಡ್ ಇವಾಗ ಇಲ್ಲ ಅಂತವ್ರೆ, ಸಿದ್ದರಾಮಯ್ಯನ್ ಕೇಳಿ ಅಂತಾರೆ. ಎಲ್ಲೋ ಕೇಳೋದು ಸರ್ ಸಿದ್ದರಾಮಯ್ಯನ? ನಾವು ಅವ್ರು ಎಲ್ಲೋ ಟಿವಿಲ ಇದ್ರೊಳಗ ನೋಡಿರ್ತೀವಿ, ಅವ್ರನ್ನ ಹೋಗಿ ಎಲ್ಲಿ ವಿಚಾರಿಸಕ್ಕಾಗುತ್ತೆ? ನಾವು ಅದರಿಂದ ಅಣ್ಣರ್ನೆಲ್ಲ ಬಂದು ಕೇಳ್ತಾ ಇದೀವಿ ಸರ್. ನಿಮ್ ರೇಷನ್ ಕಾರ್ಡಿಗೂ ಮತ್ತೆ ಜಾತಿಗೂ ಏನ್ ಸರ್ ವ್ಯತ್ಯಾಸ? ಜಾತಿ ಪ್ರಮಾಣ ಪತ್ರ ಕೇಳ್ತಾ ಇದಾರಲ್ಲ, ರೇಷನ್ ಕಾರ್ಡಿಗೆ ಏನ್ ಸರ್? ನಾವು ಕಷ್ಟಪಟ್ಟು ನಾವು ಬಡವರು ಅಂತ ಹೇಳಿ ನಮ್ಗೆ ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ. ಎಲ್ಲಾ ಜಾತಿಯವರು ಬೇಕು ಸರ್ ಓಟ್ ಹಾಕಕ್ಕೆ, ಆದ್ರೂ ಜಾತಿ ಪ್ರಮಾಣ ಪತ್ರ ಏಂತಕ್ ಬೇಕು ಸರ್? ನಾವು ಕೇಳ್ತಾ ಇರೋದು ಜಾತಿ ಪ್ರಮಾಣ ಕೇಳ್ತಾವ್ರ ಈಗ? ಕೇಳ್ತಾ ಇದಾರೆ ಸರ್. ಎಲ್ಲಿ ಕೇಳ್ತಾ ಇದ್ದಾರೆ? ಇಲ್ಲಿ ಮಾಡ್ಸಕ್ ಹೋಗಿರತ್ತವ ಕೇಳ್ತಾ ಇದ್ದಾರೆ, ಜಾತಿ ಪ್ರಮಾಣ ಪತ್ರ ಕೊಡ್ರಿ, ಅದು ಕೊಡಿ, ಇದ್ ಕೊಡಿ ಅಂತ ಕೇಳ್ತಾರೆ. ಅದನ್ನೆಲ್ಲ ಹೇಳ್ತಾನೆ ಕೊಡ್ತಾರೆ. ವಯಸ್ಸಾದವ್ರು ಮುತ್ತಿಗರು, ವಯಸ್ಸಾಗಿರೋರು ಎಲ್ಗೂ ಹೋಗ್ತಾರೆ, ವಯಸ್ಸಿರೋರು ಹೋಗ್ತಾರೆ. ಇವ್ರು ಗ್ಯಾರಂಟಿ ಕೊಟ್ಬಿಟ್ಟು ಬಸ್ ಹತ್ತಕ್ಕಾಗ್ದವ್ರಿಗೆಲ್ಲ ಕೊಡೋದು, ಚಿಕ್ಕ ಮಕ್ಳಿಗೆಲ್ಲ ಗ್ಯಾರಂಟಿ ಕೊಟ್ಬಿಟ್ರಲ್ಲ, ಈಗ ಅವ್ರ ದುಡ್ಡೆಲ್ಲ ನಾವೇ ಕಟ್ಬೇಕು. ಅವ್ರಿಗೆ ನಾವೇ ಕೊಟ್ಟಿದ್ದು ನಾವೇ ಇದ್ ಮಾಡೋದು. ಎಷ್ಟು ಉಪಯೋಗ ಆಗ್ತಿತ್ತಮ್ಮ ನಿಮ್ಗೆ BPL ಕಾರ್ಡ್ ಇಂದ? ಫಸ್ಟ್ ಎಲ್ಲ ಉಪಯೋಗ, ಹಾಸ್ಪಿಟ್ಲಿಗೆ ಬೇಕಾಗೋದು, ಹುಷಾರಿಲ್ಲ ಅಂದ್ರೆ ಗೌರ್ಮೆಂಟ್ ಅಲ್ಲಿ ಎಲ್ಲೋದ್ರು ನೋಡ್ತಾ ಇದ್ರು. ಬಡವ್ರ ಬಗ್ಗೆ ಹೆಂಗ ಹಾಸ್ಪಿಟ್ಲ್ಗಳಲ್ಲಿ ನೋಡ್ಕೊಂಡು ಹೆಂಗ ತೋರ್ಸ್ಕೊತಾ ಇದ್ರು. ಪ್ರೈವೇಟ್ ಅಲ್ಲಿ ಹೋಗಿ ತೋರ್ಸಕ್ ನಮ್ಗೆ ಎಲ್ಲ ಐತಿ ಸರ್. ರೇಷನ್ ಕಾರ್ಡ್ ಇದ್ರೆ ಅನ್ನನೇ ಇಲ್ಲ ಅಂದ್ರೆ ಬಸ್ ಹತ್ತಿ ನಾವು ಇದ್ ಮಾಡಲ್ಲ, ಏನ್ ಪ್ರಯೋಜನ? ತಿನ್ನಕ್ ಫಸ್ಟ್ ಅನ್ನ ಬೇಕು ನಮ್ಗೆ, ರೇಷನ್ ಕಾರ್ಡ್ ಬೇಕು ಸರ್ ನಮ್ಗೆ. ಈಗ ಅಕ್ಕಿ ಕೊಡ್ತಾ ಇದೀವಿ ಅನ್ನೋ ಮಾತನ್ನ ಹೇಳಿದ್ರೆ ಯಾವುದೇ ಕಾರಣಕ್ಕೂ BPL ಕಾರ್ಡ್ ರದ್ದು ಮಾಡಲ್ಲ ಅನ್ನೋ ಮಾತನ್ನ ಆಹಾರ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಕಾರ್ಡ್ ರದ್ದಾಗಿದೆ ಅಂತ ಹೇಳ್ತಿದ್ರಲ್ಲ, ಸರ್ಕಾರಕ್ಕೆ ಏನ್ ಕೇಳ್ತೀರಿ? ನಾವು ಅದನ್ನ ಕೇಳ್ತೀವಿ, ಸಿದ್ದರಾಮಯ್ಯವ್ರಿಗೆ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಎಲ್ಲಾರ್ಗು ಕಾರ್ಡ್ ಇರಬೇಕು ಅಂತ. 60 ವರ್ಷ ಆಗಿರೋರ್ ಮೇಲೆ ಅವ್ರಿಗೆ ಬಸ್ದು ಇದಿರ್ಲಿ, ಬೇರೆಯವ್ರಿಗೆಲ್ಲ ಬೇಡ. ಅದರಿಂದ ನಮ್ಗೆ ರೇಷನ್ ಕಾರ್ಡ್ ಕೊಡ್ಲೇಬೇಕು. ಬಡವ್ರ ಬಗ್ರು ಅದರಿಂದಾನೇ ಅವರು ಅನ್ನ ತಿಂತಾರದು, ಹ್ಯಾಂಡಿಕ್ಯಾಪ್ ಅವ್ರ ಇವ್ರು ಎಲ್ಲಾರ್ಗುನು ರೇಷನ್ ಕಾರ್ಡೇ ಬೇಕಾಗಿರೋದು. ಅದಕ್ಕೋಸ್ಕರ ಸರ್ ಅವ್ರು ಬಡವರು ಸರ್, ಕೂಲಿ ಮಾಡ್ಕೊಂಡು ತಿನ್ನೋರು, ಅವ್ರದ್ದೆಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರೆ ಅವ್ರು ಎಲ್ಲಿ ಹೋಗ್ತಾರೆ? ಅವ್ರು ಯಾತ್ರಿಂದ ತಗೊಂಬಂದು ತಿಂತಾರೆ. ಈಗ ರೇಷನ್ಗೆ ಅವ್ರ ಅಕ್ಕಿ ಬೇಕಲ್ವಾ? ಹ್ಯಾಂಡಿಕ್ಯಾಫ್ಟ್ ಅವ್ರು ಏನ್ ಮಾಡ್ಬೇಕು? ಅದಕ್ಕೆ ಅವ್ರಿಗೆ ರೇಷನ್ ಕಾರ್ಡ್ ಇದು ಮಾಡ್ಕೊಡ್ಬೇಕು ಸರ್. ಚೆನ್ನಾಗಿದೆ ಸಮಸ್ಯೆ ಈ ತರದ್ದು. ಜನಕ್ಕೆ ಹೋದ್ ತಿಂಗಳು ಹೇಳಿದ್ದಾರೆ ಸರ್, ಈ ತಿಂಗಳು ಹೇಳಿದ್ದಾರೆ, ಮುಂದಿನ ತಿಂಗಳಿಂದ ಇಲ್ಲ ಅಂತ ಹೇಳಿದ್ದಾರೆ. ಈ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ತಿಂಗಳು ಕೊಟ್ಟರು ಮುಂದಿನ ತಿಂಗಳಲ್ಲ ಅಂದ್ರೆ ನಾವು ಸುಮ್ಮನೆ ಇರಲ್ಲ. ನಮಗೆ ರೇಷನ್ ಕಾರ್ಡ್ ಬೇಕು. ಆಮೇಲೆ ಇನ್ನೊಂದು ಯಾವುದೊಂದೇ ಆಗ್ಲಿ, ಸಿದ್ದರಾಮಯ್ಯ ನಾನು ಹೆಂಗಸರಿಗೆ ಶಕ್ತಿ ಕೊಟ್ಟಿದ್ದೀನಿ, ನಾನು ಅದು ಕೊಟ್ಟಿದ್ದೀನಿ, ಬಸ್ ಕೊಟ್ಟಿದ್ದೀನಿ ಅಂತ ಬೇಡ ನಮಗೆ ಬಸ್. 2000 ಹಾಕ್ತಾನೆ, ಒಬ್ರಿಗೆ 1 ತಿಂಗಳು ಹಾಕಿದ್ರೆ 3 ತಿಂಗಳು ಹಾಕಲ್ಲ. ಅದು ತಿಂಗಳ ಬರಲ್ಲ. ಯಾವ್ದು ಗ್ಯಾರಂಟಿ ಇಲ್ಲ. ಸುಳ್ಳು ಸಿದ್ದರಾಮಯ್ಯ, ಬರೀ ಮಾತು ತೆಗೆದ್ರೆ ಸುಳ್ಳು ಹೇಳ್ತಾನೆ, ಇನ್ನೊಬ್ರ ಮೇಲೆ ಆರೋಪ ಬರೆಸ್ತಾನೆ. ಆ ಸಿದ್ದರಾಮಯ್ಯನ ಕತೆ ನಾವಂತೂ ಎದುರು ಸಿಕ್ಕಿದ್ರೆ ಸುಮ್ನೆ ಬಿಡಲ್ಲ. ಅವನೇ ನಾವು ಅಪ್ಪು ಮನೆಯಿಂದ ತಂದು ನಿಲ್ಸೋಣ, ನಾವು ಗೆಲ್ಸಿ ಅವನ್ನ ಇದ್ ಮಾಡಿ ಸರ್ಕಾರಕ್ಕೆ ಬಿಟ್ಟಿಲ್ವಾ? ಗೆಲ್ಸಿರೋದಕ್ಕೆ ತಾನೇ ಅವ್ನು ಮಾಡಿರೋದು. ಅವನೇನು ಅವ್ರ ಅಪ್ಪು ಮನೆ ಅಂತ ಕೊಟ್ಟಿದ್ದಾನ? ನಾನ್ ಕೊಟ್ಟಿದ್ದೀನಿ. ಯಾರು ಕೊಟ್ಟವ್ರೆ? ಬಿಜೆಪಿ ಕೊಟ್ಟಾರ, ಅವ್ರು ಕೊಟ್ಟಾರ. ಇದೆಲ್ಲ ಇವನ್ಗೆ ಯಾಕೆ? ಮೂಡಾ ಸೈಟ್ ಹಂಚಿಕೆಯಲ್ಲಿ ಬಹುಕೋಟಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯದಿಂದ ಚುರುಕಾಗಿರುವಂತದ್ದು ತನಿಖೆ. ಮೂಡಾ ಮಾಜಿ ಆಯುಕ್ತ ದಿನೇಶ್ ಕರೆಸಿ ಇಡಿ ಡ್ರಿಲ್ ಮಾಡ್ತಾ ಇದೆ. ಶಾಂತಿನಗರದ ಇಡಿ ಕಚೇರಿಯಲ್ಲಿ ದಿನೇಶ್ ವಿಚಾರಣೆ ಆಗ್ತಾ ಇರುವಂತದ್ದು. 2ನೇ ಸಲ ಇಡಿ ಅಧಿಕಾರಿಗಳ ಮುಂದೆ ದಿನೇಶ್ ಹಾಜರಾಗಿದ್ದಾರೆ. 2 ಗಂಟೆಯಿಂದ ಇಡಿ ಅಧಿಕಾರಿಗಳಿಂದ ದಿನೇಶ್ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಮೂಡಾದ ಮಾಜಿ ಆಯುಕ್ತ ದಿನೇಶ್ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಇದು 2ನೇ ಸಲ, ಮೊದಲ ಬಾರಿಗಲ್ಲ, 2ನೇ ಬಾರಿಗೆ ಇಡಿ ಅಧಿಕಾರಿಗಳು ಮತ್ತೆ ದಿನೇಶ್ಗೆ ನೋಟಿಸ್ ಕೊಟ್ಟು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಸತತ 2 ಗಂಟೆಗಳಿಂದ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ದಿನೇಶ್ ಒಂದ್ಸಲಿ ಕಾಣೆನೇ ಆಗ್ಬಿಟ್ಟಿದ್ರು. ಅವ್ರ ಮನೆಗೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಇವ್ರು ಬೆಳಗ್ಗೆ ಎಲ್ಲೋ ಜಾಗಿಂಗ್ ಹೋಗಿದ್ರಂತೆ. ಅದಾದ್ಮೇಲೆ ದಾಳಿಯಾಗಿದ್ದು ಗೊತ್ತಾಗಿ ಮತ್ತೆ ಮನೆಗೆ ಬರಲಿಲ್ಲ. 1 ವಾರಗಳ ಕಾಲ ಕಾಣಿಸ್ಲಿಲ್ಲ. ಅದಾದ್ಮೇಲೆ ಎಲ್ಲೋ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಹೊರ ರಾಜ್ಯಕ್ಕೆ ಹೋಗಿದ್ದೆ, ಅದು ಇದು ಅಂತೆಲ್ಲ ಕಾರಣ ಹೇಳಿದ್ರು ಅಂತಲೂ ಕೂಡ ಹೇಳಲಾಗ್ತಾ ಇರುವಂಥದ್ದು. ದಿನೇಶ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಅದಾದ್ಮೇಲೆ ಬಂದು ವಿಚಾರಣೆಗೆ ಹಾಜರಾಗಿದ್ದರು ಮೊದಲ ಬಾರಿಗೆ. ಈಗ 2ನೇ ಬಾರಿಗೆ ದಿನೇಶ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಮೂಡಾದ ಮಾಜಿ ಆಯುಕ್ತ ದಿನೇಶ್. ಮೈಸೂರಲ್ಲಿ ಲೋಕಾಯುಕ್ತದಿಂದ ಮೂಡಾ ವಿಚಾರಣೆ ಮಾಡಲಾಗ್ತಾ ಇರುವಂಥದ್ದು. ಮಾಜಿ ಮೂಡಾ ಆಯುಕ್ತ ಪಾಲಯ್ಯ ವಿಚಾರಣೆ ಅಂತ್ಯ ಆಗಿದೆ.
ಒಂದ್ ಕಡೆ ಇಡಿ ವಿಚಾರಣೆ ಮಾಡ್ತಾ ಇದ್ರೆ ಮತ್ತು ಒಂದ್ ಕಡೆ ಲೋಕಾಯುಕ್ತದಿಂದ ವಿಚಾರಣೆ ಆಗ್ತಾ ಇದೆ. ಮಾಜಿ ಮೂಡ ಆಯುಕ್ತರಾಗಿರುವಂತ ಪಾಲಯ್ಯ ಅವರ ವಿಚಾರಣೆ ಆಗ್ತಾ ಇತ್ತು. ಅವರ ವಿಚಾರಣೆ ಅಂತ್ಯವಾಗಿದೆ. ವಿಚಾರಣೆ ಬಳಿಕ ಮಾಧ್ಯಮಗಳ ಬಳಿ ಪಾಲಯ್ಯ ಮಾತನಾಡಿದ್ರು. ಲೋಕಾಯುಕ್ತ ಅಧಿಕಾರಿಗಳ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದೇನೆ. ನನ್ನ ಅವಧಿಯಲ್ಲಿ ಸಿಎಂ ಪತ್ನಿ ಪಾರ್ವತಿ ಅರ್ಜಿ ಹಾಕಿದ್ರು. ಆ ಕುರಿತು ದಾಖಲೆಯನ್ನ ಕೇಳಿದ್ರು, ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಪಾಲಯ್ಯ. ಕುರಿತಂತೂ ದಾಖಲೆಯನ್ನ ಕೇಳಿದ್ರು, ಸೊ ಹೀಗಾಗಿ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಪಾಲಯ್ಯ ಅವರು. ಪಾರ್ವತಿ ಅವರು ಅರ್ಜಿ ಹಾಕಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೂ ಕರೆದಿದ್ದಾರೆ ಸರ್. ಇವತ್ತು ನಾನು ಹಿಂದೆ ಒಂದ್ಸಲ DC ಆಫೀಸಲ್ಲಿ ಇತ್ತಲ್ಲ ಕೆಲಸ ಮಾಡಿದಕ್ಕೆ HQ ಅಂತ ಕೆಲಸ ಮಾಡಿದ್ದೆ, ಅದಕ್ಕೆ ಬಂದಿದ್ದೆ. ಇವತ್ತು ಮೂಡಾದಲ್ಲಿ ಮತ್ತೆ 13ರಿಂದ 15 ಇದ್ನಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೇಳಿದ್ರು. ಮೂಡಾದಲ್ಲಿ ಕೆಲವೆಲ್ಲ ಮಾಹಿತಿ ಅವ್ರಿಗೆ ಬೇಕಾಗಿತ್ತು, ಆ ಮಾಹಿತಿ ಕೊಡ್ಲಿಕ್ಕೆ ಇವತ್ತು ಬಂದಿದ್ರು. ಇವತ್ತು ಬಂದಿದ್ದೀನಿ. ಅವ್ರು ಕೇಳಿದ ಮಾಹಿತಿಯನ್ನ ಅವ್ರು ಏನೇನು ಕೇಳಿದಾರೋ ಅದನ್ನೆಲ್ಲ ನಮ್ಗೆ ಗೊತ್ತಿರೋದನ್ನೆಲ್ಲ ಸ್ಪಷ್ಟವಾಗಿ ಕೊಟ್ಟಿದ್ದೀವಿ. ಅಷ್ಟು ಕೊಟ್ಟು ಬಂದಿದ್ದೀನಿ ಅಷ್ಟೇ. ಅಲ್ಲ, ನಾನು ಒಬ್ಬ ಆಫೀಸರ್ ಆಗಿ, ಒಬ್ಬ ಅಧಿಕಾರಿಯಾಗಿ ನಾನು ಅವ್ರಿಗೆ ಮಾಹಿತಿ ಬೇಕಾಗಿರುತ್ತೆ. ಆ ಫೈಲ್ಸ್ ಅಲ್ಲೆಲ್ಲ ನಮ್ಮ ಸಹಿಗಳು ಎಲ್ಲ ಇರೋದ್ರಿಂದ ಒಬ್ಬ ಅಧಿಕಾರಿಯಾಗಿ ನಾನು ಅವ್ರಿಗೆ ಏನು ಮಾಹಿತಿ ಕೊಡಬೇಕೋ ಅದನ್ನೆಲ್ಲವನ್ನು ಕೊಡ್ತೀನಿ. ಎಲ್ಲರನ್ನು ಕರೆದಂಗೆ, ಎಲ್ಲ ಅಧಿಕಾರಿಗಳು ಕರೆದಂಗೆ ನಮಗೂ ಕರೆದಿದ್ದಾರೆ. ಅದಕ್ಕೋಸ್ಕರ ನಾವು ಅವ್ರೇನು ಮಾಹಿತಿ, ಅಧಿಕಾರಿಯಾಗಿ ಅವ್ರು ಏನೇನು ಮಾಹಿತಿ ಬೇಕಾಗಿತ್ತೋ ಆ ಅಧಿಕಾರಿ ಮಾಹಿತಿಯನ್ನು ನಾವು ಕೊಡ್ತೀವಿ. ಮುಡಾ ಸೈಟ್ ಹಂಚಿಕೆ ಅಕ್ರಮದಲ್ಲಿ ಸಿಎಂಗೆ ಟೆನ್ಷನ್ ಮನೆ ಮಾಡಿದೆ. ಯಾವಾಗ ಇಡಿ ನೋಟಿಸ್ ಕೊಡುತ್ತೋ ಅನ್ನುವಂತ ಚಿಂತೆ ಕಾಡ್ತಾ ಇರುವಂತದ್ದು. ಲೋಕಾಯುಕ್ತದಲ್ಲಿ ಈಗ ಆಲ್ರೆಡಿ ಸಿದ್ದರಾಮಯ್ಯನವರು ವಿಚಾರಣೆಯನ್ನ ಎದುರಿಸಿ ಆಗಿದೆ. ಆದರೆ ನೆಕ್ಸ್ಟ್ ಇರುವಂತದ್ದು ಇಡಿದು. ಯಾಕೆಂದ್ರೆ ಇಡಿ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ A4 ಆಗಿರುವಂತ ದೇವರಾಜು, A3 ಮಲ್ಲಿಕಾರ್ಜುನ ಸ್ವಾಮಿ ವಿಚಾರಣೆ ಆಗಿದೆ. ನೆಕ್ಸ್ಟ್ ಇರುವಂತದ್ದು A2 ಮತ್ತೆ A1. A2 ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ, A1 ಸಿದ್ದರಾಮಯ್ಯನವರು. ಸೊ ಹೀಗಾಗಿ ಅವರಿಗೆ ನೋಟಿಸ್ ಯಾವಾಗ ಹೋಗುತ್ತೆ ಅನ್ನುವಂಥದ್ದು ನೋಡಬೇಕು. ಇನ್ನೊಂದು 10 ದಿನದ ಒಳಗಾಗಿ ಹೋಗುವಂತ ಎಲ್ಲ ಸಾಧ್ಯತೆ ಇದೆ. ಸೊ ಆ ಟೆನ್ಷನ್ ನಲ್ಲಿದ್ದಾರೆ ಸಿದ್ದರಾಮಯ್ಯ. ಟೆನ್ಷನ್ ಮಧ್ಯೆನೇ ಕಾನೂನು ಹೋರಾಟಕ್ಕೆ ಸಿಎಂ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇಂದು ರಾತ್ರಿ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಅಲ್ಲಿ ಒಂದ್ ಕಡೆ ಒಂದು ಕಾರ್ಯಕ್ರಮ ಕೂಡ ಇದೆ ಕರ್ನಾಟಕದ್ದು. KMF ಕಾರ್ಯಕ್ರಮ ಮುಗಿಸಿ ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ ಅವರು. ಸಿದ್ದರಾಮಯ್ಯನವರ ಪರವಾಗಿ ವಾದವನ್ನು ಮಾಡುವಂತ ಲಾಯರ್ಸ್ ಹಾಗೆ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳು ಕೂಡ ಹೌದು, ಅವರ ಭೇಟಿಗೂ ಕೂಡ ಮುಂದಾಗ್ತಾ ಇದ್ದಾರಂತೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, KMFದು ಒಂದು ನೆಪದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಇನ್ನೊಂದು 10 ದಿನದಲ್ಲಿ ಇಡಿ ಅಧಿಕಾರಿಗಳು ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನವರ ಪತ್ನಿಗೆ ನೋಟಿಸ್ ಅನ್ನ ಕೊಡುವಂತ ಸಾಧ್ಯತೆ ಕೂಡ ಇರುವಂತದ್ದು, ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲೇ ದೆಹಲಿ ಪ್ರವಾಸವನ್ನ ಹಮ್ಮಿಕೊಳ್ತಾ ಇರುವಂತದನ್ನ ಗಮನಿಸೋದಾದ್ರೆ ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸ ಸಾಕಷ್ಟು ಮಹತ್ವನ ಪಡ್ಕೊಂಡಿರುವಂತದ್ದು. ಯಾಕಂದ್ರೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರನ್ನ ಈಗಾಗಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅದ್ರ ಜೊತೆಗೆ ಎಲ್ಲ ಒಂದ್ ಕಡೆ ಅವರ ಬಾಂಬೈದನ್ನು ಕೂಡ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಈಗ ಎಲ್ಲ ಒಂದ್ ಕಡೆ ಮೂಡ ಮಾಜಿ ಆಯುಕ್ತರು ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ವಿಚಾರಣೆಯನ್ನ ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿರುವಂತದ್ದು. ಇದ್ರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾ ಇರುವಂತದ್ದು. ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದಷ್ಟು ಕಾನೂನು ಹೋರಾಟವನ್ನ ಮಾಡುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕಾನೂನು ಹಿರಿಯ ವಕೀಲರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ, ಅಂದ್ರೆ ಅಭಿಷೇಕ್ ಮನು ಸಿಂಘವಿ ಆಗಿರ್ಬೋದು ಮತ್ತೆ ಕಪಿಲ್ ಸಿಬಲ್ ಅವರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಅಲ್ಲಿ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಆ ಕಾನೂನು ಹಿರಿಯ ವಕೀಲರನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಈ ಒಂದು ಪ್ರಕರಣದಿಂದ ಯಾವ ರೀತಿಯಾಗಿ ಹೊರಗಡೆ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಚರ್ಚೆ ಮಾಡಲಿದ್ದಾರೆ ಅನ್ನೋದ್ರಿಗೂ ಕೂಡ ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಪ್ರತಿಪಕ್ಷಗಳು ಬಿಜೆಪಿ ಆಗಿರ್ಬೋದು ಮತ್ತೆ JDS ನಾಯಕರುಗಳು ಈ ಒಂದು ಮೂಢ ಹಗರಣದಿಂದ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತಲ್ಲ ನಾಳೆ ಅಥವಾ ಚಳಿಗಾಲದ ಅಧಿವೇಶನದ ಒಳಗಡೆ ಆಗಿರ್ಬೋದು ಮತ್ತೆ ಬರುವಂತ ಬಜೆಟ್ ಅಧಿವೇಶನದ ಒಳಗಡೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ. ಆ ಒಂದು ಸನ್ನಿಹಿತ ಸಂದರ್ಭ ಬರುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ ವಲಯದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಕೆಳಗಿಳಿತಾರೆ ಅನ್ನೋ ಒಂದಷ್ಟು ವಿಚಾರಗಳ ಬಗ್ಗೆ ಒಂದು ರಾಜ್ಯ ಕಾಂಗ್ರೆಸ್ ವಲಯದಲ್ಲೇ ಕೇಳಿ ಬರ್ತಾ ಇರುವಂತದ್ದು. ಇದ್ರ ನಡುವೆ ಮುಖ್ಯಮಂತ್ರಿಗಳು KMF ಕಾರ್ಯಕ್ರಮದ ನಿಮಿತ್ತವಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕಾನೂನು ಹಿರಿಯ
ವಕೀಲರನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಒಂದ್ ಕಡೆ ಕಾನೂನು ಹೋರಾಟವನ್ನ ರೂಪಿಸುವಂತದ್ದು, ಕಾನೂನು ಹೋರಾಟವನ್ನ ಮಾಡುವಂತದ್ದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಎಲ್ಲ ಒಂದ್ ಕಡೆ ಹೈಕಮಾಂಡ್ ನಾಯಕರನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ರಾಜ್ಯದ ಪರಿಸ್ಥಿತಿಗಳ ಬಗ್ಗೆ ಒಂದಷ್ಟು ಚರ್ಚೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಈಗಾಗಲೇ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮೂಡ ಹಗರಣ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಮತ್ತೆ ಈಗಾಗಲೇ ಅಬಕಾರಿ ಇಲಾಖೆಯಲ್ಲೂ ಕೂಡ ಹಗರಣ ಆಗಿರ್ಬೋದು, ಹೀಗೆ ಮತ್ತೆ ಈಗಾಗಲೇ ವಕ್ಫ್ ಆಸ್ತಿ ಆಗಿರ್ಬೋದು, ಹೀಗೆ ಸಾಕಷ್ಟು ವಿವಾದಗಳಿಂದಾಗಿ ಎಲ್ಲ ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ಗೆ ಅದ್ರ ಮೂಲಕವಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈ ಒಂದು ವಿಚಾರ ದೊಡ್ಡ ಮಟ್ಟದ ಇರುಸುಮುರುಸಿಗೂ ಕೂಡ ಕಾರಣವಾಗಿರುವಂತದ್ದು. ಹೀಗಾಗಿ ಈ ಒಂದು ಪ್ರಕರಣಗಳಲ್ಲಿ ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ಎಚ್ಚರಿಕೆ ಮತ್ತೆ ನಡೆಯನ್ನು ತೋರಿದೆ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆಗೆ ಮುಖ್ಯಮಂತ್ರಿಗಳು ಸಮಾಲೋಚನೆ ನಡೆಸುವಂತ ಸಾಧ್ಯತೆ ಕೂಡ ಇರುವಂತದ್ದು. ಇದ್ರ ಜೊತೆಗೆ ಬಹಳ ಪ್ರಮುಖವಾಗಿ ನಿನ್ನೆ ನ್ಯೂಸ್ 18 ಕನ್ನಡದಲ್ಲೂ ಕೂಡ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ನಬಾರ್ಡ್ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ತಮಗೆ ಅನ್ಯಾಯ ಆಗ್ತಾ ಇದೆ, ಏನು ಸಾಲವನ್ನು ಕೂಡ ಸರಿಯಾದ ಪ್ರಮಾಣದಲ್ಲಿ ಕೊಡ್ತಾ ಇಲ್ಲ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಕೂಡ ಪ್ರಸ್ತಾಪವನ್ನ ಮಾಡಿದ್ರು. ಹೀಗಾಗಿ ಈ ಒಂದು ವಿಚಾರವನ್ನು ಕೂಡ ಕೇಂದ್ರ ಹಣಕಾಸು ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಈ ಒಂದು ವಿಚಾರವನ್ನು ಕೂಡ ಅವರ ಗಮನಕ್ಕೆ ತರುವಂತದ್ದು, ಮತ್ತೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬರ್ತಕ್ಕಂಥ ಅನುದಾನವನ್ನು ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಒಂದಷ್ಟು ಕೇಂದ್ರದ ಸಚಿವರುಗಳನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇರುವಂತದ್ದು. ಹೀಗಾಗಿ ಮುಖ್ಯಮಂತ್ರಿಗಳ ಇಂದು ರಾತ್ರಿ ದೆಹಲಿಗೆ ಹೋಗ್ತಾ ಇದ್ದಾರಲ್ಲ, ಒಂದ್ ಕಡೆ ರಾಜಕೀಯವಾಗಿ ಆಗಿರ್ಬೋದು, ಮತ್ತೊಂದು ಕಡೆ ರಾಜ್ಯದ ಆಡಳಿತಾತ್ಮಕ ದೃಷ್ಟಿಯಿಂದಾಗಿ ಒಂದಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಅನ್ನುವಂಥದ್ದು. ಪೃಥ್ವಿರಾಜ್.